ಮಾಡ್ಯದ, ವಂಚನೆ ಮಾಡ್ಯದ ವಿಂಜೋ ಕಂಪ್ನಿ ಅಂತೇಳಿ. ನೋಡಿ ಯಾವ ಕಂಪ್ನಿಗಳಿಂದ ದೇಶ ಉದ್ಧಾರ ಆಗ್ತದೆ, ಟಾಟಾ ಅಂತ ಏನು ನಮ್ಮ ಮುಂದುವರಿತೀವಿ ಅಂತ ನಾವು ಹೇಳ್ಕೊಳ್ತಾ ಇದ್ದೀವೋ, ಇವತ್ತು ಅಂಥ ಕಂಪ್ನಿಗಳು ಅನೇಕ. ಅದರಲ್ಲಿ ಇದು ಒಂದು ವಿಂಜೋ ಕಂಪ್ನಿ, ಇನ್ನೂ ಅನೇಕ ಆನ್ಲೈನ್ ಗೇಮ್ ಆಡುವಂಥ ಏನಪ್ಪ ಅಂತಂದ್ರೆ ಈ ಕಂಪ್ನಿಗಳಿದ್ದಾವೆ. ಅಲ್ಲಿದು ಕಳೆದ 2021 ಇಲ್ಲಿವರೆಗೆ 25ರವರೆಗೆ ಹೆಚ್ಚು ಕಡಿಮೆ 3,522 ಕೋಟಿ ರೂಪಾಯಿಗಷ್ಟು ವಂಚನೆ ಮಾಡಿ ಲಾಭ ಮಾಡ್ಕೊಂಡದಂತ. ಹೇಗೆ ಲಾಭ ಮಾಡ್ಕೊಳ್ತದೆ ಮತ್ತೆ ಇದ್ರೊಳಗೆ ಅಂತಂದ್ರೆ, ಮಧ್ಯದಾಗೆ ಆರಂಭದಲ್ಲೇ ಸ್ವಲ್ಪ ಲಾಭ ಮಾಡಿದಂಗೆ ಮಾಡಿ ಗೆಲ್ಲುವಂಥ ಒಂದು ಅವಕಾಶಗಳ ನಿರ್ಮಾಣ ಮಾಡಿ ಮತ್ತು ಚಟ ಹಚ್ಚಿಬಿಡೋದು ರೊಕ್ಕದ್ದು. ಆಮೇಲೆ ಅವ್ರು ಹೆಚ್ಚಾಗಿ ದುಡ್ಡು ಹೊಡಿದಂಗೆ ಸ್ವಲ್ಪ ಕಠಿಣ ಮಾಡ್ಕೊತ ಹೋಗೋದು. ಕಠಿಣ ಆದರೂ ಸಹಿತ ಗೆಲ್ಲಲಿಕ್ಕೆ ಹಚ್ಚಿದಪ್ಪ ಅಂತಂದ್ರೆ ಆ ವ್ಯಕ್ತಿ ಅವನ ಅಕೌಂಟನ್ನು ಬ್ಲಾಕ್ ಮಾಡೋದು ಬಂದ್ ಮಾಡಿಬಿಡೋದು. ಅದನ್ನು ಬಂದ್ ಮಾಡಿಬಿಟ್ರೆ ಅದ್ರ ಮೇಲೆ ನಿರ್ಬಂಧ ಏರ್ಬಿಡೋದು, ಅಕೌಂಟ್ ಮೇಲೆ ರೊಕ್ಕ ಕೊಡೋದು ಹೋಗೋದು. ಮುಂದೆ ಡಿಪಾಸಿಟ್ ಸ್ಟೆಬಿಲಿಟಿ ಇರ್ತಾರೆ, ಆ ಡಿಪಾಸಿಟ್ ಸಹಿತ ಕೊಡೋಗಿಲ್ಲ. ಈ ಎಲ್ಲ ರೀತಿಯಿಂದ ಮೋಸ ಮಾಡೋದು. ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೆಳೆಸ್ಕೊಳ್ಳೋದು, ಅಲ್ಗಾರಿದಮ್ ಬೆಳೆಸ್ಕೊಳ್ಳೋದು, ಜೊತೆಗೆ ಬಾಟನ್ನು ಬೆಳೆಸ್ಕೊಂಡ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಸೋಲಿಸುವಂಥದ್ದು. ಅವ್ರೇನೋ ಅಡ್ವರ್ಟೈಸ್ ಮಾಡಿದರು, ನಿಮ್ಮ ಕಾಂಪಿಟೇಷನಪ್ಪ, ಮನುಷ್ಯರ ಬ್ರೈನ್ ಕಾಂಪಿಟೇಷನ್ ಅಂತೇಳಿ ಅಡ್ವರ್ಟೈಸ್ ಮಾಡಿ ನಂತರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಈಗ ಗೆಲ್ಲುವಂಥ ಕೆಲಸ ಮಾಡಿದರು. ಜೊತೆಗೆ ಬಾಟ್ ಮೂಲಕ ಅದೇ ಕಾಲಕ್ಕೆ ಇನ್ನೂ ಏನಪ್ಪ ಅಂತಂದ್ರೆ ಅಲ್ಗಾರಿದಮ್ಗಳನ್ನು ಸಹಿತ ಬೆಳೆಸ್ಕೊಂಡ ಗೆದ್ದುಕೊಂಡು ಪಾಪ ಜನಸಾಮಾನ್ಯರು ಮೋಸ ಮಾಡುವಂಥ ಗೇಮ್ಗಳು ಈ ದೇಶ ತುಂಬ ಅನೇಕ ಇದ್ದಾವೆ ಅಂತೇಳಿ ವರದಿಗಳು ಬರ್ತಾ ಇದ್ದಾವೆ. ಅದರಲ್ಲಿ ಇದು ವಿಂಜೋ ಕಂಪ್ನಿ ಒಂದು. ಇದು ನಿಜವಾಗಿಯೂ ಏನಪ್ಪ ಅಂದ್ರೆ ಆತಂಕ ಪಡುವ ವಿಷಯ ಅಂತಂದ್ರೆ, ಯಾಕಂದರೆ ಇವತ್ತು ನಾವು ಏನೇ ಚಟ ಹಚ್ಚಿದ್ದೀವಿ ನಮ್ಮ ಜನಕ್ಕೆ ಅಂತಂದ್ರೆ, ಯಾಕಂದರೆ ಈ ದೇಶದ ಇನ್ಕಮ್ ಹೆಚ್ಚು ಕಡಿಮೆ ಆಸ್ತಿ ಹೇಳಿ ನಿಮಗೆ ಕೇವಲ 10% ಜನರ ಕತಿಪಾಯಿತು ಅಂತೇಳಿ ಈ ಒಟ್ಟು ಆಸ್ತಿ. ಆ 10% ಜನರು ಹೆಚ್ಚಿಗೆ ಆಲಸ್ಯಗಳು, ಆದಷ್ಟು ಏನಪ್ಪ ಅಂತಂದ್ರೆ ದುಡಿಲಾರ್ದು ಹೆಚ್ಚು ಗಳಿಸೋಕ್ಕೇನು ಸಾಧ್ಯದ, ಮತ್ತೇನು ಮಾಡ್ಲಿಕ್ಕೆ ಸಾಧ್ಯದ, ಶೇರ್ ಮಾರ್ಕೆಟ್ ದುಡ್ಡು ಡಬಲ್ ಆಗ್ತದೇನು, ಇಂಥವು ಅನೇಕ ಕೆಲಸಗಳೊಂದಿಗೆ ಪಾಪ ಮಧ್ಯಮ ವರ್ಗದು ಆ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅದವರು ಸರ್ಕಾರಿ ನೌಕರದವರು, ಇನ್ನುಳಿದವರು, ಇಲ್ಲಪ್ಪ ಲಾಭ ಹೆಚ್ಚು ಬಂದು ಉದ್ಯೋಗಗಳಿಂದ ಅನುಕೂಲ ಆಗ್ತದೆ ಅಂತೇಳಿ ಇಂಥ ಗೇಮ್ಗಳಿಗೆ ಬಲಿ ಆಗ್ತಾರೆ. ಕೆಲವೊಮ್ಮೆ ತಾವು ಅದ್ರ ಹೋಗಿ ಬಲಿನೂ ಆಗಿರ್ತಾರೆ ಈ ಆನ್ಲೈನ್ ಜೂಜುಗಳಲ್ಲಿ. ಇದರಿಂದಾಗಿ ಸಹಜವಾಗಿ ಇಲ್ಲಿವರೆಗೆ ಹೇಳ್ತೇನೆ ನಿಮಗೆ ಹೆಚ್ಚು ಕಡಿಮೆ ಇಲ್ಲೇ